ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಹೂವು ಏನೇನು ಕೆಲಸದ್ದು ಎಲ್ಲ ತೋರಿಸ್ಬಿಟ್ಟು ನಾನು ಇವತ್ತಿನ ಕೆಲಸದ ಅಪ್ಡೇಟ್ ಕೊಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇದು ಇವಾಗ ಅರಳಿದೆ ಡಬಲ್ ಪೆಟಲ್. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಿದ್ದಂಗೆ ತುಂಬ ಚೆನ್ನಾಗಿ ಅರಳುತ್ತಿರಲಿಲ್ಲ, ಸರಿಯಾಗಿ ಕವರ್ ಕಟ್ಟಿದ್ರೂ ಅರಳುತ್ತಿರಲಿಲ್ಲ. ಈ ಗಿಡ ಒಂದು 3-4 ಹೂವು ಬಿಡ್ತು ಇದೇ ಥರನೇ. ಚಿಕ್ಕ ಪಾಟಲ್ಲೇ ಇಟ್ಟಿದ್ದು ಕಟಿಂಗು, ಹೋದ ವರ್ಷ ಬೇಸಿಗೆಯಲ್ಲೇ ಇಟ್ಟಿದ್ದು ಕಟಿಂಗು ಇವಾಗ ದೊಡ್ಡವಾಗಿ ಹೂವು ಬಿಡ್ತಾ ಇದ್ದಾವೆ. ಒಂದೊಂದರಲ್ಲಿ ಇನ್ನೂ ಮೊಗ್ಗಿಲ್ಲದೆ ಇರೋವು ಈ ಥರ ನಾನು ಸ್ವಲ್ಪ ಹೈಟ್ ಇದ್ದಾವಲ್ಲ, ಮೇಲ್ಗಡೆ 3 ಎಸಳು ತೆಗೆದುಬಿಡ್ತೀನಿ, ಅಲ್ಲಿಂದ ಬ್ರಾಂಚಸ್ ಬರುತ್ತೆ ಅಂತ. ನೋಡಿ, ಇಲ್ಲೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದು ಎಲ್ಲ ತೋರಿಸಿದ್ದೀನಿ. ಆಮೇಲೆ ಇದು ಒಣಗೋಗಿತ್ತು ಅಂತ ಅಂದ್ಕೊಂಡಿದ್ದೆ ನಾನು. ನೋಡಿದ್ರೆ ಇವಾಗ ಕ್ಲೀನ್ ಮಾಡೋವಾಗ ಗೊತ್ತಾಯಿತು, ಅದು ಎಲೆ ಎಲ್ಲ ಚಿಗುರ್ತಾ ಇದೆ. ನೋಡಿ ಖುಷಿ ಆಯಿತು. ಆ ಗಿಡ ಪೂರ್ತಿ ಒಣಗೋಗಿದೆ ಅಂದ್ಕೊಂಡೆ. ಹೂವು ಬಿಟ್ಟಾಗ ಗೊತ್ತಾಗುತ್ತೆ ಅದು ಯಾವ ಕಲರು ಅಂತ. ಆಮೇಲೆ ಇಲ್ಲಿ ಸ್ವಲ್ಪ ನಾನು ಊರಿಂದ ತಂದಿರೋ ಇನ್ನೂ ರೀಪಟ್ ಮಾಡಿರಲಿಲ್ವಲ್ಲ, ಅವು 2 ಹೂವು ಕಲರ್ ಕಟ್ಟಿದ್ದೀನಿ. ಲಾಸ್ಟಲ್ಲಿ ತೋರಿಸ್ತೀನಿ, ಅವು ಇನ್ನೂ ಅರಳಿಲ್ಲ. ಬೆಳಗ್ಗೆನೇ ವಿಡಿಯೋ ಮಾಡ್ತಿರೋದು. ಕೆಲಸ ಎಲ್ಲ ಆದಮೇಲೆ ನಾನು ಹೂವು ಅರಳಿರುತ್ತೆ ಅವಾಗ ತೋರಿಸ್ತೀನಿ. ನೋಡಿ, ಇದು ಫಸ್ಟು ನಾನು ಪ್ರೂನ್ ಮಾಡ್ಕೊಂಡಿದ್ನಲ್ಲ, ಅವೆಲ್ಲ ನೋಡಿ ಹೊಸ ಚಿಗುರು ಬರ್ತಾಯಿದ್ದಾವೆ. ಕಡ್ಡಿ ಆಗಿರೋವಲ್ಲ ಇವಾಗ ಚೆನ್ನಾಗಿ ಚಿಗುರುತ್ತೆ. ಆಮೇಲೆ ಇವತ್ತು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು. ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಇದು ನೋಡಿ ಮರ್ಗ ಒಣಗೋಗಿದೆ ಕೆಳಗಡೆ ಎಲ್ಲ, ಅದನ್ನೆಲ್ಲ ತೆಗೆದು ಚೆನ್ನಾಗಿರೋದು ಮಾತ್ರ ಇಡಬೇಕು. ಈ ಥರ ಇರಬೇಕು. ಈ ಪಾಟಲ್ಲಿ ಏನೂ ಇಲ್ಲ, ಗುಲಾಬಿ ಕಟಿಂಗ್ ಇಟ್ಟಿದ್ದು ಚಿಕ್ಕ ಪಾಟ್ ಅದರಲ್ಲಿ ಇಟ್ಟಿದ್ದೀನಿ, ನೋಡೋಣ ಅಂತ. ಇದು ಅಷ್ಟೇ, ಬರೀ ಒಂದು ಮೆಣಸಿನ ಗಿಡ ಇದೆ. ಇದು ಅಮ್ರೇಶ್ ಲಿಲ್ಲಿ ಅಂತಾರಲ್ಲ ಅದು. ನೋಡಿ, ಅಡಿನಿಯಮ್ ಇಲ್ಲೊಂದು 2 ಇದ್ದಾವೆ. ನಾನು ಹೇಳಿದ್ನಲ್ಲ ಮೊದಲು ವಿಡಿಯೋಗಳಿಗೆ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಸೇರಿರುತ್ತೆ ಅಂತ. ಈ ಥರ ಕ್ಲೀನ್ ಮಾಡೋವಾಗ ಆ ಪಾಟ್ಗಳು ಕ್ಲೀನ್ ಮಾಡ್ಕೊಂಡು ಅವೆಲ್ಲ ಒಂದೇ ಥರ ಗಿಡಗಳು ಒಂದು ಕಡೆ ಇಡ್ತೀನಿ. ಇವತ್ತು ಶಂಖಪುಷ್ಪ ನೋಡಿ, ಹೋದ ವಿಡಿಯೋದಲ್ಲಿ ಒಂದೇ ಹೂವು ಅರಳಿತ್ತು. ಇವತ್ತು ಎಷ್ಟು ಹೂವು ಅರಳಿದ್ದಾವೆ. ಬೇಸಿಗೆ ಬಂದಂಗೆಲ್ಲ ಇವು ಚೆನ್ನಾಗಾಗ್ತವೆ. ಚಳಿಗಾಲದಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಇವಕ್ಕೆ ರೋಗ ಜಾಸ್ತಿ, ಹೂವೂ ಕಮ್ಮಿ ಇರುತ್ತೆ. ಇದು ಹಳೆ ಗಿಡನೇ, ನಾನು ಹೊಸ ಬೀಜ ಇನ್ನೂ ಯಾವುದೂ ಹಾಕಿಲ್ಲ. ಹಳೆ ಗಿಡನೇ ಪ್ರೂನ್ ಮಾಡಿಬಿಟ್ಟಿದ್ದೆ ಹುಳ ಬಂದಿರೋಕ್ಕೆ. ಇವಾಗ ಚಿಗುರ್ಬಿಟ್ಟು ಬೇಸಿಗೆ ಬಿಸಿಲು ಜಾಸ್ತಿ ಆದಂಗೆಲ್ಲ ಹೂವು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬ್ಲೂ ಕಲರು ಡಬಲ್ ಪೆಟಲ್, ಸಿಂಗಲ್ ಪೆಟಲ್ ಅದೇ. ಇದು ಇನ್ನೂ ಒಂದು ಹೂವು ಬಿಟ್ಟಿಲ್ಲ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ನಾನು. ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲಿವರೆಗೂ ನೆನ್ನೆ ನಿಲ್ಲಿಸಿದ್ನೋ ಅಲ್ಲಿಂದ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇದು ನೋಡಿ ಪ್ಯಾಷನ್ ಫ್ರೂಟ್ ಗಿಡ ಹೋಯ್ತು ಅಂದ್ಕೊಂಡಿದ್ದಾಗ ಕ್ಲೀನ್ ಮಾಡೋವಾಗ ಇಟ್ಟಿದ್ದು ಅದು ಒಂದು ಉಳೀತು. ಆಮೇಲೆ ಇದನ್ನು ಅಷ್ಟೇ ಪ್ರೂನ್ ಮಾಡ್ಕೊಂಡು ಹೂವು ಆಗಿರೋ ಸ್ಟೆಮ್ಮೆಲ್ಲ ಕಟ್ ಮಾಡಿದ್ಮೇಲೆ ಮತ್ತೆ ಹೊಸದು. ಆಮೇಲೆ ಅಲ್ಲಿ DDT ಪೌಡ್ರ್ ಹಾಕಿದ್ನಲ್ಲ, ನೀರು ಹಾಕಿದ್ಮೇಲೆ ಅದೆಲ್ಲ ಕ್ಲೀನಾಗಿದೆ. ನೋಡಿ, ಹಿಂದಿನ ವಿಡಿಯೋದ ನೋಡಿದವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಹೆಂಗಿತ್ತು ಅಂತ. ನೋಡಿ, ಇವತ್ತು ಆ ಕಡೆ ಲಾಸ್ಟಲ್ಲಿ ಮಾಡೋಕ್ಕಾಗಲ್ಲ, ಆ ಸೈಡು ಮರಳಿದೆ, ಅಲ್ಲೂ ಕುತ್ಕೊಂಡು ಮಾಡೋಕ್ಕಾಗಲ್ಲ. ನೋಡಿ ಬಗ್ಗಿ ಮಾಡಬೇಕಷ್ಟೇ ಅಲ್ಲಿ. ಆಮೇಲೆ ಇಲ್ಲಿ ಬಸಳೆ ಸೊಪ್ಪು ಎಲ್ಲ ಹೋಗ್ಬಿಟ್ಟಿತ್ತು, ಇದರಲ್ಲೇ ಇತ್ತು. ಒಂದು ಬೀಜ ಬಿದ್ದೇನೋ ಅದಷ್ಟು ತನ್ನಂತೆ ತಾನು ಬಂದಿದೆ. ಯಾವುದೇ ಗಿಡ ಆಗಲಿ ಒಂದು ಸರಿ ಬಂದಮೇಲೆ ನಮ್ಮ ಗಾರ್ಡನಿಂದ ಹೋಗಲ್ಲ, ಆ ಥರ ನೋಡ್ಕೋಬೇಕು. ಆಮೇಲೆ ಮರ್ಗ ಎಲ್ಲ ಕ್ಲೀನ್ ಮಾಡಿ ಇನ್ನೊಂಚೂರು ಸಪ್ರೇಟ್ ಇಟ್ಟಿದ್ದೀನಿ. ನೋಡಿ, ಇದನ್ನೆಲ್ಲ ತೆಗೆದು ಸಪ್ರೇಟ್ ಒಂದೇ ಚೆನ್ನಾಗಿರೋದು ಮಾತ್ರ ಇಟ್ಟಿದ್ದೀನಿ. ನೀವು ಸ್ಟಾರ್ಟಿಂಗಲ್ಲಿ ನೋಡಿದವ್ರಿಗೆ ಇದು ಪೂರ್ತಿ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಫಸ್ಟು ಅದು ಯಾವ ಥರ ಇತ್ತು ಅದೇ ತೋರಿಸಿದ್ದೀನಿ. ಕ್ಲೀನ್ ಆದಮೇಲೆ ಮತ್ತೆ ನೆಕ್ಸ್ಟು ತೋರಿಸ್ತಾ ಇರ್ತೀನಿ ಒಂದೇ ವಿಡಿಯೋದಲ್ಲೇ. ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದು ಮೇಲೆ ಕೆಳಗಡೆ ಒಟ್ಟಿಗೆ ಕ್ಲೀನ್ ಮಾಡ್ಕೊಂಡೆ. ಇಲ್ಲಿ ದೊಡ್ಡ ಪಾಟು ಚಿಕ್ಕ ಪಾಟು ಸ್ವಲ್ಪ ಹೈಟ್ ಆಗುತ್ತೆ, ಆದ್ರೂ ಹಂಗೆ ಮಾಡ್ಕೊಂಡೆ. ಯಾಕೆಂದರೆ ಒಂದು ಲೈನಲ್ಲಿ 2 ಮಾಡ್ಕೊಂಬಿಟ್ರೆ ಆ ಕಡೆ 2 ಲೈನ್ ಇದೆ, ಅವಾಗೇನು ಮಾಡೋಕ್ಕಾಗಲ್ಲ. ಎಲ್ಲ ತೆಗೆದುಬಿಟ್ಟು ಇಟ್ಟು ಮಾಡೋಕ್ಕೂ ಕಷ್ಟ ಆಗುತ್ತೆ. ಇಲ್ಲಿ ಕಣಗಿಲೆ ಗಿಡನೂ ಎಲ್ಲ ಕ್ಲೀನಾಗಿ ಬೆಳೀತಾ ಇದ್ದಾವೆ. ಇವಾಗ ಬಂದಾಗ ನಾನು ಅವು ಚೆನ್ನಾಗಿರಲಿಲ್ಲ, ತುಂಬ ಹುಳ ಇತ್ತು, ಎಲೆಗಳು ತೆಗೆದಿದ್ದು. ಆಮೇಲೆ ಹೂವು ಬಂದಮೇಲೆ ಆ ಹೂವನ್ನು ತೆಗೆದಾದ್ಮೇಲೆ ಚೆನ್ನಾಗಿ ಬಂದಿದ್ದಾವೆ. ನೋಡಿ, ನೆನ್ನೆ ಅಲ್ಲಿಗೆ ಬಿಟ್ಟಿದ್ದೆ. ಇವತ್ತು ಬದನೆ ಗಿಡದಿಂದ ಸ್ಟಾರ್ಟ್ ಮಾಡಬೇಕು. ಮಾಡಿ ಮುಂದಿನ ವಿಡಿಯೋದಾಗಲೇ ಅದನ್ನು ತೋರಿಸ್ತೀನಿ. ನೋಡಿ, ಫಸ್ಟ್ ತೋರಿಸಿದ್ನಲ್ಲ ಮೊಗ್ಗಿತ್ತು, ಇವಾಗ ಅರಳಿದಾವೆ. ನೋಡಿ, 10 ಗಂಟೆ ಅಷ್ಟೊತ್ತಿಗೆ ಈ ಥರ ಎಲ್ಲ ಅರಳಿಬಿಡುತ್ತೆ ನೋಡೋಕ್ಕೆ. ಇದೊಂದು ಮಾತ್ರ ಬೆಳಗ್ಗೆನೇ ಅರಳಿರುತ್ತೆ. ಆಮೇಲೆ ಇನ್ನೊಂದು ನಾನು ಇನ್ನೂ ರಿಪೋರ್ಟ್ ಮಾಡದೇ ಇರೋ ಗಿಡನೂ ತೋರಿಸ್ತೀನಿ. ನೋಡಿ, ಇದು ಪೂರ್ತಿ ಅರಳಿಲ್ಲ. ಈ ಥರ ರೆಡ್ ಇದೆ, ಇನ್ನೊಂದು ಡಬಲ್ ಕಲರ್ ಇದೆ. 2 ಗಿಡ ಇರೋದು. ಇವಾಗ ಸದ್ಯಕ್ಕೆ ರಿಪೋರ್ಟ್ ಮಾಡೋಕ್ಕೆ ಹೋಗಲ್ಲ, ಬೆಳೀಲಿ, ಅದರಲ್ಲೇ ಇನ್ನೂ ಚಿಕ್ಕ ಗಿಡ ನೋಡಬೇಕು. ಆಮೇಲೆ ಎಲ್ಲ ಸೆಟ್ಟಾಗವಾಗ ಅವನ್ನ ರಿಪೋರ್ಟ್ ಮಾಡ್ಕೊತೀನಿ. ಮಳೆಗಾಲದಾಗ ಮಾಡ್ಕೋಬೋದು ಅನಿಸುತ್ತೆ. ಹಂಗೆ ಕ್ಲೀನ್ ಮಾಡವ ನೋಡಿದೆ, ಬಂದು ನೋಡಿ ಇನ್ನು ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು ಅಂತ ನೋಡ್ತಾ ಇರ್ಬೇಕಾರೆ ಇದರಲ್ಲಿ ಅಂಜೂರ ಹಣ್ಣಿನ ಗಿಡದಲ್ಲಿ ಮೆಣಸಿನ್ಕಾಯಿ ಗಿಡ ಇತ್ತು. ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿತ್ತು, ನಾನು ನೋಡೇ ಇರಲಿಲ್ಲ. ಅದಕ್ಕೆ ಆ ಕಡೆ ಎಲ್ಲ ಕೆಲಸ ಮಾಡ್ತಿದ್ನಲ್ಲ, ಈ ಸೈಡ್ ಬಂದೇ ಇಲ್ಲ. ನೋಡಿ ಎಷ್ಟು ಮೆಣಸಿನ್ಕಾಯಿ ಬಿಟ್ಟಿದೆ, ಹುಳ ಇಲ್ಲ.
ಹೋದ ಸರಿ ಹುಳ ಬಂದಾಗ ಪೂರ್ತಿ ಎಲೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿದ್ದೆ, ಚಿಗುರ್ಬಿಟ್ಟು ಬಿಟ್ಟಿದೆ ನೋಡಿ. ಇದು ಮೊಗ್ಗಿತ್ತು, ಇದನ್ನು ಇವಾಗ ಅರಳಿದೆ. ಇವೆರಡು ಒಂದೇ ಗಿಡದ್ದು, ಕೆಳಗೊಂದು ಮೇಲೊಂದು ಅರಳಿದೆ, ಒಂದೇ ಥರ ಹೂವು. ಆಮೇಲೆ ಇಲ್ಲಿ ನೋಡಿ ಬದನೆ ಗಿಡಗೂ ಮಾಡ್ಕೊಂಡೆ ನಾನು. ನೆಕ್ಸ್ಟು ಇಲ್ಲಿ ಇದು 2 ದಿನದ ವಿಡಿಯೋ ಅಂತ ನಾನು ಪ್ರತಿಯೊಂದು ವಿಡಿಯೋದಾಗೂ ಹೇಳ್ತಿದ್ದೀನಿ. ಒಂದು ವಿಡಿಯೋದಲ್ಲಿ 2 ದಿನದ ಕೆಲಸದ್ದಿದೆ. ಫಸ್ಟು ನೋಡಿಸಿದ್ದು 1 ದಿನದ ಕೆಲಸ, 2ನೇ ದಿನದ ಕೆಲಸದ್ದು ನೋಡಿ ಇಲ್ಲಿ ಸ್ಟ್ರಾಬೆರಿ, ಆಮೇಲೆ ಜರ್ಬರ, ಆಮೇಲೆ ಇಲ್ಲಿ ಎಲ್ಲ ಮಿಕ್ಸ್ ಇದ್ದಾವೆ, ಅವನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಆ ಕಡೆ 2 ಲೈನು ಹಿಂದಿನ ದಿನ ಮಾಡಿದ್ದು, ಅದಾದಮೇಲೆ ಇಲ್ಲಿ ಮಾಡಿದ್ದು. ಈ ಥರ 2 ದಿನದ ವಿಡಿಯೋ ನಿಮ್ಗೆ ಹಾಕ್ತಿದ್ದೀನಿ. ಇನ್ನು 1 ಅಥವಾ 2 ವಿಡಿಯೋನೋ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ಇದೆ, ಎಲ್ಲೆವರೆಗೂ ಇದೆಯಾ ಅಂತ ತೋರಿಸ್ತೀನಿ ನಿಮಗೆ. ಆಮೇಲೆ ಇದು ಸ್ವಲ್ಪ ಆ ಕಡೆ ಇತ್ತಲ್ವ, ಅವನ್ನೆಲ್ಲ ಸರಿಸಿ ಜಾಗನೂ ಮಾಡಿದ್ದೀನಿ. ಬೇಡದೇ ಇರೋ ಗಿಡಗಳೆಲ್ಲ ತೆಗೆದು ಸ್ವಲ್ಪ ಜಾಗ ಆದಂಗೆಲ್ಲ ಸರಿಸಿದ್ದೀನಿ. ಅದೇ ಯಾವ ಜಾಗದಾಗ ಗಿಡ ಇದ್ವೋ ಅದೇ ಜಾಗದಾಗ ಇಲ್ಲ, ಆ ಥರ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡು, ಆಮೇಲೆ ಅಂಜೂರ ಹಣ್ಣಿನ ಗಿಡನೂ ಎಲ್ಲ ಕ್ಲೀನ್ ಮಾಡಾಯಿತು. ಅದಾದಮೇಲೆ ಇನ್ನೊಂದು ಅಂಜೂರ ಗಿಡ ಐತೆ, ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ವಿಡಿಯೋಗೆ ಅಲ್ಲಿಂದ ಶುರು ಮಾಡ್ತೀನಿ. ಈ ಥರ ಹಿಂಗೆ ದಿನ ಮಾಡ್ತಾಯಿದ್ದೀನಿ. ಇಲ್ಲೊಂದು ಅದು ಕಣಗಿಲೆ ಗಿಡ ಅಲ್ಲ, ಗಂಟೆ ಹೂವು ಅಂತಾರಲ್ಲ ಆ ಥರ ಇರಬೇಕು. ಯಾಕೆಂದರೆ ಅದು ಎಲೆ ಕಿತ್ತಿದರೆ ಹಾಲು ಬಂತು, ಕಣಗಿಲೆ ಗಿಡಕ್ಕೆ ಹಾಲು ಬರಲ್ಲ. ಅದರಿಂದ ನೋಡ್ಬೇಕು, ಅದೇನು ಹಾಕಿದ್ದು ಮರ್ತುಬಿಟ್ಟಿದ್ದೀನೋ ಏನೋ ಗೊತ್ತಿಲ್ಲ. ಅದು ಇವಾಗ ಚೆನ್ನಾಗಿ ಬೆಳ್ಕೊಂಡಿದೆ ಗಿಡ. ಅಕಸ್ಮಾತ್ ಅದು ಹೂವು ಬಿಟ್ಟರೆ ಗೊತ್ತಾಗುತ್ತೆ ನಮಗೆ. ನೋಡಿ ಇದೆಷ್ಟು ಇನ್ನೂ ಇದೆ ಬ್ಯಾಲೆನ್ಸು, ಇದೆಲ್ಲ ಬ್ಯಾಲೆನ್ಸ್ ಇದೆ. ಆಮೇಲೆ ಇದಿಷ್ಟು ತುಂಬ 2 ದಿನ ಆಗ್ಬೋದು ಅನಿಸುತ್ತೆ ನನಗೆ, ಯಾಕೆಂದರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ನನಗೆ. ಆಮೇಲೆ ಪಾಟ್ಗಳು ಸ್ವಲ್ಪ ಚೇಂಜ್ ಮಾಡಬೇಕು. ಆಮೇಲೆ ಕೆಳಗಡೆ ಶೀಟ್ ಇಟ್ಟಿದ್ದೀವಲ್ಲ, ಆ ಶೀಟೆಲ್ಲ ತೆಗಿಬೇಕು. ಕೆಳಗಡೆ ಇರೋವು, ನೆಲದ ಮೇಲೆ ಇರೋವು ಕೂಡ ಸ್ವಲ್ಪ ಹೈಟಲ್ಲಿ ಇಡಬೇಕು. ಈ ಥರ ಮಾಡ್ಕೋಬೇಕು. ಆವಾಗ ಸ್ವಲ್ಪ ಲೇಟ್ ಆಗುತ್ತೆ, ಒಂದೇ ದಿನ ಆಗೋಲ್ಲ ಎಲ್ಲ ಕೆಲಸನೂ. ಅದಕ್ಕೆ ನಾನು 2 ದಿನದ್ದು ನಿಮಗೆ ಒಂದು ಶೇರ್ ಮಾಡ್ತಾಯಿದ್ದೀನಿ. ಪೂರ್ತಿ ಈ ಥರ ನಾವು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದಂಗೆಲ್ಲ ನಮಗೆ ಜಾಗನೂ ಸಿಗುತ್ತೆ. ಗಿಡಗಳು ಯಾವ್ಯಾವ ಗಿಡ ಎಷ್ಟೆಷ್ಟಿದ್ದಾವೋ ನೋಡ್ದಂಗೂ ಆಗುತ್ತೆ. ಕ್ಲೀನ್ ಮಾಡಬೇಕು ನೋಡಿ. ಇವಾಗ ಕೈ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡಬೇಕು. ಅರ್ಧಕ್ಕೆ ಒಂದು ಅಂಜೂರ ಹಣ್ಣಿನ ಗಿಡ ಇದೆ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೋಡಿ. ಅದಿಷ್ಟು ನೋಡಿಸ್ತಾ ಇದ್ದೀನಲ್ಲ, ಇದೆಲ್ಲ ಮಾಡಬೇಕಿನ್ನು. ಇಲ್ಲಿ ಶೀಟಲ್ಲಿ ಇಟ್ಟಿದ್ದೀವಿ, ಮೂರು ಸಾಲಿದೆ ಅದು. ಆಮೇಲೆ ಇದಾದರೆ 1 ವಾರ ಇರುತ್ತೆ ಹೂವು, ಚಿಕ್ಕದಾದ್ರೂ 1 ವಾರ ಗಿಡದಲ್ಲಿ ಇರುತ್ತೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಪೊದೆ ಥರ ಆಗ್ಬಿಟ್ಟಿದ್ದಾವೆಲ್ಲ, ಆವಾಗ ಜಾಗ ಇಲ್ದಾಗ ತಂದು ಎಲ್ಲೆಲ್ಲಿತ್ತೋ ಅಲ್ಲಲ್ಲಿ ಸೇರಿಸ್ಬಿಟ್ಟಿದ್ವಲ್ಲ, ಇವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಲ್ಲಿರೋ ಶೀಟೂ ತೆಗೆದು ನಾವು ಇಟ್ಟಿಗೆ ಮೇಲೆ ಇಡೋಣ ಅಂದ್ಕೊಂಡಿದ್ದೀವಿ. ಇಲ್ಲೊಂದು ಬ್ರಹ್ಮಕಮಲ ಸೇರಿದೆ, ಅದನ್ನು ಬ್ರಹ್ಮಕಮಲ ಗಿಡ ಎಲ್ಲಿದೆಯೋ ಅಲ್ಲಿ ಸೇರಿಸ್ಬೇಕು. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ.